ಈ ಒಂದು ಯಾಗ ಶುರುವಾಗ್ತಿದೆ ಅಂತ ಅಂದಾಗ ಒಂದು ಸುದ್ದಿ ಕೇಳಿಬಂತು ಅಂದರೆ ದರ್ಶನ್ ಅವ್ರಿಗಾಗಿ ಈ ಒಂದು ಪೂಜೆ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಅವ್ರೀಗ ಸಂಕಷ್ಟದಲ್ಲಿದ್ದಾರೆ, ಜೈಲಿನಿಂದ ಆಚೆ ಬರಲಿ ಬೇಗ, ಅಂದರೆ ಏನೆಲ್ಲ ಅವ್ರಿಗೆ ಶತ್ರು ಕಾಟಗಳು ಎಲ್ಲ ಇದೆಯೋ ಅದೆಲ್ಲ ಆದಷ್ಟು ಬೇಗ ತೊಲಗಲಿ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಏನಾದರೂ ಒಂದು ಮಾಡಿದಾಗ ಒಂದು ರೀತಿ ಪಾಸಿಟಿವ್ ಕೇಳಿಬರುತ್ತೆ, ಒಂದು ರೀತಿ ನೆಗೆಟಿವ್ ಕೇಳಿಬರುತ್ತೆ. ಅಂದರೆ ಚರ್ಚೆ ಮಾಡೋದು ಬಿಟ್ಟು ಚಿತ್ರರಂಗದ ಅಭಿವೃದ್ಧಿಗಾಗಿ ಈ ಥರದ ಪೂಜೆ ಎಲ್ಲ ಬೇಕಿತ್ತಾ ಅನ್ನೋರು ಕೂಡ ಇದ್ದಾರೆ. ಪೂಜೆ ಮಾಡೋದಕ್ಕೆ ಏನು, ಯಾರೇನು ಒಬ್ಬರಿಗೋಸ್ಕರ ಅಲ್ವಲ್ಲ ಇದು ಪೂಜೆ, ಅವರಿಗೋಸ್ಕರ ಪೂಜೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಲ್ವಾ? ನಮ್ಮ ಚಿತ್ರರಂಗವನ್ನು ಬೆಳೆಸಿದ್ದಾರೆ ಅಲ್ವಾ, ಸ್ವಲ್ಪ ಮಟ್ಟಿಗಾದರೂ ಅವರು ಒಂದು ಪಾಲ್ದಾರಾಗಿದ್ದಾರೆ. ಯಾಕೆ ಆಗಬಾರ್ದು? ಸಂಕಷ್ಟದಲ್ಲಿದ್ದಾಗ ಅಯ್ಯೋ ಅವ್ನು ತಪ್ಪು ಮಾಡಿದ್ದಾನೆ, ಅವನ್ನ ಹಾಗೆ ಬಿಟ್ಟುಬಿಡಿ ಅನ್ನೋದು ತುಂಬ ಒಂದು ನಿಕೃಷ್ಟ ಆಗುತ್ತೆ. ಅವ್ನಿಗೆ ಒಳ್ಳೇದಾಗಲಿ, ಒಳ್ಳೆ ಥರದಲ್ಲೇ ಆಗಲಿ, ಇನ್ನು ಮುಂದಾದರೂ ಒಳ್ಳೇದಾಗಲಿ, ಅವನಿಂದ ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ. ಸುಂದರವಾದ ನಟ, ಸುಂದರ ಮನಸ್ಸಿದ್ದ ನಟ, ಯಾವ ಒಂದು ಕೆಟ್ಟು ಕಾಕದೃಷ್ಟಿ ಅಂತ ಏನು ಹೇಳ್ತೀವಿ, ಆ ಪರಮಾತ್ಮನ ದೃಷ್ಟಿ ಅವನ ಮೇಲೆ ಬಿದ್ದು ಹೀಗಾಗಿದೆಯಾ, ಆ ಥರ ಅವ್ನು ಬುದ್ಧಿ ಕೊಡಬೇಕಂದ್ರೆ, ಅಕ್ರೂರತ್ವ ಕೊಡಬೇಕು ಅಂತಂದರೆ ಅದಕ್ಕೆಲ್ಲ ನೋಡಿ, ಅಣುರೇಣು ತೃಣಾಕಾಷ್ಟ ಎಲ್ಲವೂ ಪರಮಾತ್ಮನ ನಿಯಮದಂತೆ ಹೋಗೋದು. ನಾವೇನೂ ಮಾಡೋದಿಲ್ಲ. ಇವಾಗ ನಾನು ಹಿಂಗೆ ಹೊಡಿಬೇಕು ಅಂತಂದರೆ ನನ್ನ ಮನಸ್ಸು ಬೇಡ ಅಂತಿರುತ್ತೆ, ಆದರೆ ಕೃತಿ ಹೊಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದು ನಾನು ಮಾಡೋದಲ್ಲ, ಆ ಪರಮಾತ್ಮನೇ ಮಾಡಿಸೋದು. ಸೊ ಎಲ್ಲ ತಪ್ಪು ಅವನ ಮೇಲೆ ಹಾಕೋದು ಅಂತ ನಾನಿದು ಇದರಲ್ಲಿ ಯಾರು ತಪ್ಪು ಇಲ್ಲ. ಸೊ ನಮ್ಮ ಕಲಾವಿದರೆಲ್ಲ ಅಷ್ಟು ಒಂದು ಒಗ್ಗಟ್ಟಿಂದ ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅಂದರೆ ಮಾಡಲೇಬೇಕು. ಸೊ ಆದರೆ ಅದು ಅವರು ಸಮಾಜಘಾತುಕರಾಗಿರಬಾರ್ದು. ಆ ಬುದ್ಧಿಯೆಲ್ಲ ಅವರಿಂದ ತೊಲಗಿ ಇನ್ನು ಮುಂದಾದರೂ ಒಳ್ಳೆ ಜೀವನವನ್ನು ಕಲ್ಪಿಸಿಕೊಡು ಅಂತ ಬೇಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾಯಿ ಮಕ್ಕಳು ಎಂಥ ಕೆಟ್ಟವರಾದ್ರೂ ಅವರನ್ನು ಕ್ಷಮಿಸ್ತಾಳೆ ಹೊರತು ಅವ್ರನ್ನ ಕೊಂದು ಬಿಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ, ಅವರಿಂದ ಚಿತ್ರರಂಗಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಾವೆಲ್ಲ ಇಲ್ಲಿ ನಟರಷ್ಟೇ, ಆಡಿಸೋದು ಪರಮಾತ್ಮನೇ, ಅದಕ್ಕೆ ಪರಮಾತ್ಮನ ಮೊರೆ ಹೋಗಿರೋ. ಹೌದು ಅಲ್ವಾ? ಅದಂತೂ ನಿಜ. ಅವನಿಲ್ಲದೆ ಏನೂ ನಡೆಯೋದಿಲ್ಲ ಅವರು. ಸೊ ಅವನು ಎಲ್ಲ ಮಾಡಿಸೋದು, ಒಳಿತು ಕೆಡುಕುಗಳನ್ನೆಲ್ಲ ಮಾಡಿಸೋನು ಆ ಭಗವಂತ. ಸೊ ನೀವು ಏನೇ ಬೈಯೋದಿದ್ರು ಆ ಭಗವಂತ ಯಾಕೆ ಹೀಗೆ ಮಾಡಿದೆ ಅಂತ ಅವನನ್ನು ನಾವು ಬೈಕೋಬೇಕು ಅಷ್ಟೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಮಾತನಾಡಿದ್ದಕ್ಕೆ. ಸೊ ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರ ಮಾತು. ತುಂಬ ಅರ್ಥಪೂರ್ಣವಾದ ಮಾತುಗಳನ್ನು ಆಡಿದ್ರು. ಯಾಕೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟ ಆಗಿರಲಿ, ಬೇರೆಯವರಾಗಿರಲಿ ಕಷ್ಟದಲ್ಲಿದ್ದಾಗ ನಾವು ಅವರ ಒಂದು ಕುಟುಂಬಸ್ಥರಾಗಿ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.